ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ರಬ್ಬರ್ ಬ್ಯಾಂಡ್ ಜೊತೆ ಬಂದಿದ್ದೀನಿ. ನೋಡಿ, ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಈ ಡಿಸೈನ್ ಮಾಡಲಿಕ್ಕೆ 2.0 mm ನೀಡಲ್ ತೊಗೊಂಡಿದ್ದೀನಿ, ಥ್ರೆಡ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನೀವು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಹೀಗೆ, ಸೊ ಇಲ್ಲಿಂದ ನೀವು ಚೈನ್ಗಳನ್ನು ಹಾಕ್ಕೊಳ್ಳಿ. ಓಕೆ, ಸಿಂಗಲ್ ಚೈನ್ 1 2 3 ಈ ರೀತಿ ಸಿಂಗಲ್ ಚೈನ್ಗಳನ್ನು ಹಾಕ್ಕೊಳ್ಳಿ. 4 5 ಈ ರೀತಿ ಒಟ್ಟು 120 ಚೈನ್ ಹಾಕ್ಕೊಳ್ಳಿ. ಓಕೆ, 120 ಚೈನ್ ಹಾಕ್ಕೊಳ್ಳಿ. ನೋಡಿ, 120 ಚೈನ್ ಆದಮೇಲೆ ಸೊ ಇವಾಗ ನೀವಿಲ್ಲಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 1 2 3 4 5 ಚೈನ್ ಸ್ಕಿಪ್ ಮಾಡಿ 6ನೇ ಚೈನಲ್ಲಿ ಬಂದು ಡಬಲ್ ಕ್ರೋಶ ಮಾಡಬೇಕು. ಓಕೆ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ 2 ಲೈನು ಒಂದು ಮಾಡಿ, ಮತ್ತು ಈ 2 ಲೈನು ಒಂದು ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟು 1 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 1 2 ಚೈನ್ ಸ್ಕಿಪ್ ಮಾಡಿ ಈ 3ನೇ ಚೈನಲ್ಲಿ ಬಂದು ಮತ್ತೆ ಡಬಲ್ ಕ್ರೋಶ. ಇವೆರಡು ಥ್ರೆಡ್ಡಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೆಗಿಬೇಕು, ಮತ್ತು ಇದೆರಡರಲ್ಲಿ ಹೊರಗೆ ತೆಗಿಬೇಕು. ಮತ್ತು 1 2 ಚೈನ್ ಹಾಕ್ಕೊಂಡು 1 2 ಚೈನ್ ಸ್ಕಿಪ್ ಮಾಡಿ ಮತ್ತು 3ನೇ ಚೈನಲ್ಲಿ ಡಬಲ್ ಕ್ರೋಶ, ಮತ್ತು 2 ಚೈನ್, ಮತ್ತು ಇಲ್ಲಿ 2 ಚೈನ್ ಸ್ಕಿಪ್ ಮಾಡಬೇಕು, ಈ 3ನೇ ಚೈನಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಇದೇ ರೀತಿ ಪೂರ್ತಿನೂ ಕಂಪ್ಲೀಟ್ ಮಾಡಿಕೊಡಿ. ಓಕೆ ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟಾಗಿ ಥ್ರೆಡ್ ಕಟ್ ಮಾಡಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಬಂದು ನೀವು ಯಾವ ಕಲರ್ ಥ್ರೆಡ್ ಬೇಕು ತೊಗೊಂಡು, ಸೊ ಇಲ್ಲಿ ಚೈನಲ್ಲಿ ಹೋಗಿ ನೋಡಿ, ಫಸ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. 1 2 3 4 5 6. ಓಕೆ, 6 ಡಬಲ್ ಕ್ರೋಶ ಆದಮೇಲೆ ಈ ಥ್ರೆಡ್ಡನ್ನು ಇದರ ಜೊತೆಗೆ ಇಟ್ಕೊಂಡೆ ವರ್ಕ್ ಮಾಡಿ, ಅವಾಗಿಲ್ಲ ಹೈಡ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಬಂದು ಈ ಪಕ್ಕದ ಗ್ಯಾಪ್ ಇದೆಯಲ್ಲ, 2 ಚೈನ್ ಗ್ಯಾಪು, ಇಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ನಾನು ಇದೇ ರೀತಿದೊಂದು ರೋಸ್ ಮಾಡೋದು ವಿಡಿಯೋ ಮಾಡಿದ್ದೆ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಅದು. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಇಲ್ಲಿ ಮತ್ತು 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6. ಓಕೆ, ಇದಾದಮೇಲೆ ಮತ್ತೆ ಈ ಪಕ್ಕದಲ್ಲಿ ಬಂದು ಒಂದು ಫಸ್ಟ್ 6 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ನೆಕ್ಸ್ಟ್ ಗ್ಯಾಪಲ್ಲಿ. ಓಕೆ, ಒಂದು ಗ್ಯಾಪಲ್ಲಿ 6 ಡಬಲ್ ಕ್ರೋಶ, ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸಾರಿ, ಪೂರ್ತಿ ಅಲ್ಲ, ನಾನು ಹೇಳ್ತೇನೆ ನೀವು ಮಾಡಿ ಇವಾಗ. 1 2 3
4 5 6 ಮತ್ತು 1 ಸಿಂಗಲ್ ಕ್ರೋಶೆ. ಓಕೆ ನೋಡಿ, ಟೋಟಲ್ ಇಲ್ಲಿ ನಿಮಗೆ ಹೀಗೆ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಲ್ಲಿ ಟೋಟಲ್ಲು 1 2 3 4 5 6 7 8 9 10 11 12. ಈ 12 ಗ್ಯಾಪು ಬಿಡಬೇಕು. ಓಕೆ, ಬಿಟ್ಟು ಮತ್ತೆ ಉಳಿದಿರೋದಿಷ್ಟನ್ನು ಕೂಡ ನೀವು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಇವಾಗ ನಾನು ಇದಿಷ್ಟು ಮಾಡಿದ್ದೀನಿ. ಇವಾಗ ಇಲ್ಲಿ ಈ ಥ್ರೆಡನ್ನು ಕಟ್ ಮಾಡುವ. ಓಕೆ, ಓಕೆ, ನೆಕ್ಸ್ಟು ಗ್ರೀನ್ ಕಲರ್ ಥ್ರೆಡ್ಡು ಮತ್ತೆ ತಗೊಳ್ಳುವ. ಓಕೆ, ಸೊ ಇಲ್ಲಿಂದನೇ ಶುರು ಮಾಡುವ. ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಿ ಇಟ್ಕೊಳ್ಳಿ. ಓಕೆ, ಇಲ್ಲೊಂದು ಹೀಗೆ ಸಿಂಗಲ್ ಚೈನ್ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಗ್ಯಾಪಲ್ಲಿ ಹೋಗಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಒಂದು. ಓಕೆ, ಮತ್ತು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ನೀಡಲ್ ಮೇಲೆ ಥ್ರೆಡ್ ಒನ್ ಟೈಮ್ ತೊಗೊಂಡು. ಸೊ ಇವಾಗ ನೀಡಲ್ ಮೇಲೆ 2 ಟೈಮ್ ಥ್ರೆಡ್ ತೊಗೊಳ್ಳಿ, ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ಇದೇ ಗ್ಯಾಪಲ್ಲಿ. ಇವಾಗ ಲೀಫ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇವಾಗ ತ್ರಿಬಲ್ ಕ್ರೋಶನೇ ಮಾಡ್ತಾ ಇರೋದು, ಅದನ್ನು ಬಿಚ್ಚಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಚೈನು. ಇಲ್ಲಿ ನೋಡಿ, ಈ ಲೂಪ್ ಮತ್ತು ಈ ಲೂಪ್, ಇದೆರಡು ಲೂಪಲ್ಲಿ ಹೋಗಿ ಈ ಥ್ರೆಡ್ಡನ್ನು ಹೀಗೆ ತೊಗೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಓಕೆ, ಹೀಗೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಇದೇ ಗ್ಯಾಪಲ್ಲಿ. ಓಕೆ, ಇವಾಗ ಮತ್ತೆ 2 ಡಬಲ್ ಕ್ರೋಶ. ಇವಾಗ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ ತಗೋ. ನೆಕ್ಸ್ಟ್ ಮತ್ತೊಂದು ಡಬಲ್ ಕ್ರೋಶ. ಓಕೆ, ಸೊ ಒಂದು ಚೈನ್ ಹಾಕಿ ನೋಡಿ, ಇಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಲೀಫ್ ರೆಡಿ ಆಯಿತು. ಓಕೆ, ಸೊ ನೆಕ್ಸ್ಟ್ ನೀವು ಈ ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ, ಈ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಹೀಗೆ. ಸೊ ಇಲ್ಲೀಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡಿ 1 ಚೈನ್ ಹಾಕ್ಕೊಳ್ಳಿ. ಇವಾಗ ಒಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಹಾಕಬೇಕು, 1 ಮತ್ತು ಇನ್ನೊಂದು ಡಬಲ್ ಕ್ರೋಶ. ನೆಕ್ಸ್ಟ್ ಇಂದು ತ್ರಿಬಲ್ ಕ್ರೋಶ, ತ್ರೀ ಚೈನ್, ಒಂದು ಪಿಕಾಟ್ ಡಿಸೈನ್, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ. ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ, ಓಕೆ. ನೆಕ್ಸ್ಟ್ ಈಗ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಇನ್ನೊಂದು ಡಬಲ್ ಕ್ರೋಶ. ಓಕೆ, 1 ಚೈನ್. ನೆಕ್ಸ್ಟ್ ಇದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಪಕ್ಕದ ಚೈನಲ್ಲಿ ಹೋಗಿ ಮತ್ತೊಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇಲ್ಲಿ ಬಂದು ಮತ್ತೆ ಸೇಮ್ ಅದೇ ಡಿಸೈನೇ ರಿಪೀಟ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ಳಿ, ಇಲ್ಲಿ 2 ಡಬಲ್ ಕ್ರೋಶ, 3 ಕ್ರೋಶ, 3 ಚೈನ್, ಪಿಕಾಟ್ ಡಿಸೈನ್, ಮತ್ತು 1 ಟ್ರಿಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 ಚೈನ್, ಮತ್ತು ಇಲ್ಲಿ ಬಂದು 1 ಸಿಂಗಲ್ ಕ್ರೋಶ. ನೆಕ್ಸ್ಟ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶ. ಸೊ ಇದೇ ರೀತಿ ಪೂರ್ತಿನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಲಾಸ್ಟ್ ಎಂಡ್ ಮಾಡಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಇವಾಗ ಓಕೆ ನೋಡಿ, ಈ ರೀತಿ ಗ್ಲೂ ತಗೊಂಡು ಸೊ ನೀವು ನೀಟಾಗಿ ಹೀಗೆ ಫಸ್ಟ್ ಹಿಂಗೆ ಹಚ್ಕೊಳ್ಳಿ. ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊತ ಬನ್ನಿ. ಓಕೆ, ಹೀಗೆ ನೀಟಾಗಿ ಗಮ್ ಮಾಡ್ಕೊಳ್ಳಿ. ಓಕೆ, ಪೂರ್ತಿನೂ ಹೀಗೆ ಮಾಡ್ಕೊಳ್ಳಿ. ಓಕೆ ನೋಡಿ, ನೀಟಾಗಿ ಪೂರ್ತಿ ರೀತಿ ಗಮ್ ಮಾಡ್ಕೊಳ್ಳಿ. ಸೊ ಇದನ್ನು ಅಷ್ಟೇ ನೀವು ಪೂರ್ತಿ ಇಲ್ಲಿಂದ ಇಲ್ಲಿ ತನಕ ಫುಲ್ ಲಾಂಗ್ ಗಮ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಮುಗೀತು. ನೋಡಿ, ತುಂಬ ಈಸಿಯಲ್ಲಿ ಬ್ಯೂಟಿಫುಲ್ ಆಗಿರೋ ರಬ್ಬರ್ ಬ್ಯಾಂಡ್ ರೆಡಿ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.